ಮದ್ದೂರು ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮದ್ದೂರು ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲೇ ಅವರ ಕಾರನ್ನು ತಡೆದಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಶ್ರೀರಾಮ ಸೇನೆಯ ಮುಖಂಡ ಪ್ರಮೋದ್ ಮುತಾಲಿಕ್ ನಡುವೆ ವಾಗ್ವಾದ ನಡೆದಿದೆ. ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಹೈ ಡ್ರಾಮಾ ನಡೆದೋಯಿತು. ಪೊಲೀಸರು ಹಾಗೆ ಮುತಾಲಿಕ್ ಬೆಂಬಲಿಗರ ನಡುವೆ ತಳ್ಳಾಟ ನೂಕಾಟವೂ ಉಂಟಾಯಿತು. ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಇದೇ ಕಾರಣಕ್ಕಾಗಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಮದ್ದೂರಿಗೆ ಹೋಗ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಅದನ್ನ ತಡೆಯುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಬರ್ತಾ ಇರುವಂತಹ ಪ್ರತಿ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಾ ಇದೆ. ಪ್ರಮೋದ್ ಮುತಾಲಿಕ್ ಅವರನ್ನ ತಡೆದಂತಹ ಸಂದರ್ಭದಲ್ಲಿ ವಾಗ್ವಾದ ನಡೆದು ಹೋಗಿದೆ. ಮೇಲೆ ಕಲ್ಲೆಸದಂತ ಆ ಕಿಡಿಗೇಡಿಗಳನ್ನ ಶೂಟ್ ಅಟ್ ಸೈಟ್ ಮಾಡಬೇಕು. ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನಗಳ ನಮ್ಮ ಗಣೇಶನ ಮೇಲೆ ಕಲ್ಲೆಸಿದ್ದಾರೆ ಅಂತಂದ್ರೆ ಎಷ್ಟು ಸೊಕ್ಕರಿ ಇವರಿಗೆ, ಎಷ್ಟು ಇವತ್ತು ಇವ್ರ ಕೊಬ್ಬಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಂಥವ್ರನ್ನ ಬೆಳೆಸ್ತಾ ಇದ್ರಿ ನೀವು, ಕಲ್ಲೆಸಿಯೋರ್ನ, ಪ್ಯಾಲಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರನ್ನ, ಪ್ಯಾಲಿಸ್ತಾನ್ ಧ್ವಜವನ್ನ ಅವತ್ತು ಹಿಡ್ಕೊಂಡು ಓಡಾಡುವಂಥವ್ರು. ಪ್ಯಾಲಿಸ್ತಾನ್ಗೆ ಕರ್ನಾಟಕದ ಮುಸ್ಲಿಮರಿಗೆ ಸಂಬಂಧ ಏನ್ರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರಿ ನೀವು. ಅವರನ್ನು ಗುಂಡು ಹೊಡೆದಿಲ್ಲ, ಅವ್ರು ಗುಂಡು ಹೊಡೆದು ಅವರನ್ನು ತಡಿಬೇಕು. ಅದು ಬಿಟ್ಟು ನಾವು ಕಳೆದ 50 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ. ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ, ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ, ಗಲಾಟೆ ಆಗುವುದೂ ಇಲ್ಲ. ಸತ್ಯವನ್ನು ಹೇಳ್ತಾ ಇದ್ದೀವಿ. ಕೋಮು ಪ್ರಚೋದನೆ ಅಲ್ಲ, ಇದು ಪ್ರಚೋದನೆ ಅಲ್ಲ. ಪ್ರಚೋದನೆ ಮಾಡಿದವ್ರು ಯಾರು ಕಲ್ಲೆಸಿದ್ದಾರೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಪ್ಯಾಲಿಸ್ತಾನ್ ಧ್ವಜ ಹಾರಿಸುವಂಥವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಮ್ಮ ದೇವರ ಮೇಲೆ ಉಗುಳುವಂಥವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಾವು ಸತ್ಯವನ್ನು ಹೇಳಿದರೆ ನಮಗೆ ಪ್ರಚೋದನೆ ಅಂತ ಹೇಳ್ತೀರಿ. ಸೊ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯ ಮುಂದುವರೆದರೆ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆಯನ್ನು, ಹಿಂದೂ ನಾಯಕರನ್ನು, ಹಿಂದೂ ಕಾರ್ಯಕರ್ತರನ್ನು, ಹಿಂದೂ ಸಂಘಟನೆಗಳನ್ನು ತಡೆಯುವಂಥದ್ದು ನಿಮಗೆ ಶೋಭೆ ತರುವಂಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.